ಈ 4 ವಿಷಯನ ಗಂಡ್ ಮಕ್ಳು ಅವ್ರ ಅಪ್ಪಂದಿರಿಂದ ಡೈರೆಕ್ಟ್ ಆಗಿ ಕಲಿತಾರೆ. ಅದರಲ್ಲಿ ಲಾಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್, ಡೋಂಟ್ ಮಿಸ್ ಇಟ್. ಮೊದಲನೇದು, ಹೆಣ್ಮಕ್ಳನ್ನ ಹೇಗೆ ನಡೆಸ್ಕೋಬೇಕು ರೆಸ್ಪೆಕ್ಟ್ಫುಲ್ ಆಗಿ, ಹೌ ಟು ಟ್ರೀಟ್ ಅ ವುಮೆನ್ ರೆಸ್ಪೆಕ್ಟ್ಫುಲಿ. ಇದನ್ನ ಹೇಗೆ ಕಲಿತಾರೆ, ಮನೇಲಿ ಅಪ್ಪ ಅಮ್ಮನ ಜೊತೆ ಹೇಗೆ ಮಾತಾಡ್ತಿದ್ದಾರೆ, ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದನ್ನ ನೋಡಿ ಕಲಿತಾರೆ. ಎರಡನೇದು, ಹೌ ಟು ಹ್ಯಾಂಡಲ್ ಇಮೋಷನ್ಸ್. ಅಪ್ಪಂಗೆ ಕೋಪ ಬಂದಾಗ ಹೇಗೆ ಬಿಹೇವ್ ಮಾಡ್ತಾರೆ, ಖುಷಿ ಆದಾಗ ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಒಂದೊಂದು ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ತಾರೆ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತಾರೆ. ಸೊ ಇದನ್ನ ನೋಡಿ ಕಲಿತಾರೆ. ಮೂರನೇದು, ಹೌ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ. ಅಪ್ಪ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಾರೆ, ಮನೆಯಲ್ಲಿ ಡಿಸ್ಕಷನ್ಸ್ ನಡೀತಿರ್ಬೇಕಾದ್ರೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಫೋನ್ಸ್ ಅಲ್ಲಿ ಇದ್ದಾಗ ನಾವೇನಾದ್ರು ಕೇಳಿದಾಗ ಫೋನ್ಸ್ನ ಪಕ್ಕಕ್ಕಿಟ್ಟು ಆನ್ಸರ್ ಮಾಡ್ತಾರಾ ಇಲ್ವಾ, ಫ್ಯಾಮಿಲಿ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ನೋಡಿ ಕಲಿತಾರೆ. ನಾಲ್ಕನೇದು, ವೆರಿ ಇಂಪಾರ್ಟೆಂಟ್, ಹೌ ಟು ಬಿ ಅ ಫಾದರ್ ಇನ್ ದ ಫ್ಯೂಚರ್. ಇವತ್ತು ನೀವು ನಿಮ್ಮ ಮಗಂಗೆ ಹೇಗೆ ಟೈಮ್ ಕೊಟ್ಟಿರ್ತೀರಾ, ಹೇಗೆ ಅವ್ರ ಎಮೋಷನ್ಸ್ಗೆ ಮತ್ತು ಅವ್ರ ಮೆಂಟಲ್ ಡೆವಲಪ್ಮೆಂಟ್ಗೆ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರಾ ಅನ್ನೋದನ್ನ ಮೇಲೆ ಅವರು ಫ್ಯೂಚರಲ್ಲಿ ಫಾದರ್ ಆದಾಗ ಅದೇ ಕ್ವಾಲಿಟೀಸ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನೀವು ಹೇಗೆ ರೋಲ್ ಮಾಡೆಲ್ ಆಗಿ ನಿಮ್ಮ ಮಗು ಮುಂದೆ ಕಾಣಿಸ್ಕೊತೀರಾ, ಅದೇ ರೀತಿ ಅವರು ನೆಕ್ಸ್ಟ್ ಜನರೇಷನ್ಗೆ ಕಾಣಿಸ್ಕೊತಾರೆ. ಸೊ ಹಾಗಾಗಿ ಸಾಕಷ್ಟು ಫಾದರ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಹ್ಯಾಪಿ ಪೇರೆಂಟಿಂಗ್.